ಅಂಕಲ್ ನಂಬರ್ ಬರೋಲ್ಲ. ಹಲೋ ಸುನೀತಾ, ಸಾರಿ, ಅಂಕಲ್ ನಂಬರ್ ಸ್ವಲ್ಪ ಕೊಡ್ತೀಯಾ? ವಾಸು, ನಾನೇ ಮಾತನಾಡ್ತಾ ಇರೋದು. ಓ ಅಂಕಲ್, ಸುನೀತಾ ಹತ್ರ ನಿನ್ನ ವಿಚಾರನೇ ಮಾತನಾಡೋಣ ಅಂತ ಅವಳ ರೂಮಿಗೆ ಬಂದೆ. ಅವಳು ಬಾತ್ರೂಮ್ಗೆ ಹೋಗಿದ್ಲು. ಅಷ್ಟರಲ್ಲಿ ನಿನ್ನ ಫೋನ್ ಬಂತು, ತಗೊಂಡೆ. ನಿಮ್ಮ ಫೋನ್ ನಂಬರ್ ಇರಲಿಲ್ಲ, ಕೇಳೋಣ ಅಂತ ಫೋನ್ ಮಾಡಿದೆ ಅಂಕಲ್. ಮಿಸ್ಟೇಕ್ ಮಾಡ್ಕೋಬೇಡಿ. ಅರ್ಥ ಆಯಿತು ಕಣಯ್ಯ. ನಿನ್ನಲ್ಲಿ ಸಭ್ಯತೆ, ಒಳ್ಳೆ ನಡವಳಿಕೆ ಇದೆ ಅಂತ ನನಗೆ ಗೊತ್ತು. ನೀನು ಎಷ್ಟು ಒಳ್ಳೆ ಹುಡುಗ ಅನ್ನೋದು ನನಗೆ ಗೊತ್ತು. ಹೇಳು, ಏನು ವಿಷಯ? ಏನಿಲ್ಲ ಅಂಕಲ್, ಸುನೀತಾನ ಇವತ್ತು ಒಂದು ದಿವಸ ನಮ್ಮ ಮನೆಗೆ ಕಳ್ಸೋಕ್ಕಾಗುತ್ತಾ? ಯಾಕೆ, ಏನಾಗಬೇಕಾಗಿತ್ತು? ಅಂಕಲ್, ನನ್ನ ಪಾಸ್ಪೋರ್ಟ್ ದೇವಕಿ ಮನೇಲಿದೆ, ಅದನ್ನು ಅವಳ ಹತ್ರ ತರಿಸೋದಕ್ಕೆ ಕಳಿಸ್ಬೇಕಿತ್ತು. ನೀನೇ ಹೋಗು. ಕಪ್ಪೆ ಚಿಪ್ಪಿನ ಒಳಗೆ ಔತ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡ್ತೀಯಾ? ಇಲ್ಲ ಅಂಕಲ್, ಆ ಕಾಲ ಮುಗಿದೋಗಿದೆ. ನನ್ನಿಂದ ಅವಳನ್ನು ಫೇಸ್ ಮಾಡೋಕ್ಕಾಗಲ್ಲ. ನೀನೇನು ತಪ್ಪು ಮಾಡಿಲ್ವಲ್ಲ? ಅದೇನೇ ಇರಲಿ ಅಂಕಲ್, ನಾನು ಅವಳಿಂದ ದೂರ ಇರಬೇಕು ಅಂತ ಟ್ರೈ ಮಾಡ್ತಿದ್ದೆ. ಅಮೇರಿಕನ್ ಕಂಪ್ನಿಗೆ ಅಪ್ಲೈ ಮಾಡಿದ್ದೆ. ಯಾವತ್ತು ಬೇಕಾದ್ರೂ ಆರ್ಡ್ರ್ ಬರ್ಬೋದು ಅಂತ ಇಮೇಲ್ ಬಂದಿದೆ. ಅದಕ್ಕೆ ಪಾಸ್ಪೋರ್ಟ್ ಬೇಕಾಗಿತ್ತು. ಅಂದರೆ ಹೇಳಿ ಥರ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದೀಯಾ? ನೋಡಿ ಅಂಕಲ್, ಸುನೀತಾನ ಕಳಿಸೋದು ಇಷ್ಟ ಇಲ್ಲ ಅಂದರೆ ಬೇಡ. ಇನ್ನೇನು ಮಾಡೋದು? ಅದಕ್ಕೆ ಫೋನ್ ಮಾಡ್ತೀನಿ ಬಿಡಿ. ನೋಡು, ಮೊದಲು ನಾನು ನಿಮ್ಮಿಬ್ಬರ ಹತ್ರನೂ ಮಾತನಾಡಬೇಕು. ಆಮೇಲೆ ಪಾಸ್ಪೋರ್ಟ್ ವಿಚಾರ ನೀನು ದೇವಕಿ ಹತ್ರ ಮಾತನಾಡ್ಕೋಬೋದು. ಓಕೆ ಅಂಕಲ್, ಬಾಯ್. ರಘು, ಫೋಟೋಗೂ ಮಗುಗೂ ಹೋಲಿಕೆನೇ ಇಲ್ಲ. ಹೇಗಿತ್ತು ಮಗುನ ಹೇಗೆ ಬೆಳೆಸಿದ್ದಾರೆ ನಿಮ್ಮಮ್ಮ. ನಾಮಕರಣದಲ್ಲಿ ಸಣಕ್ಲು ಕಡ್ಡಿ, ಈಗ ನೋಡು ಗುಂಡು ಗುಂಡಿಗೆ ಗುಂಡು ಕಲ್ತರ ಇದ್ದಾನೆ. ಸಾರಿ ಸಾರಿ ಸಾರಿ, ನಿನಗೆ ನನ್ನ ಕಣ್ಣಾದ್ರೇ ಕಷ್ಟ. ಇಲ್ಲ ಯಶು, ಮಗುನ ತುಂಬ ಮುದ್ದಾಗಿ ಸಾಕಿದ್ದಾರೆ. ಎಷ್ಟಾದರೂ ಅಜ್ಜಿ ಅಲ್ವಾ, ಅಜ್ಜಿರ ಕೈಗುಣನೇ ಹಾಗೆ. ಹಾಗಾದರೆ ಇನ್ನೊಂದಷ್ಟು ದಿನ ಮಗುನ ಅಜ್ಜಿ ಮನೇಲಿ ಬಿಟ್ಬಿಡೋಣ. ಏನಂದ್ರೆ ಮತ್ತೆ ಮಗುನ ಬಿಡೋದ? ಸಾಧ್ಯನೇ ಇಲ್ಲ. ಇಷ್ಟು ದಿನ ಇಲ್ಲದೆ ಇರೋದೇ ಕಳ್ಳು ಕತ್ತರಿಸ್ದಾಗಿದೆ. ಮಗು ನನ್ನಿಂದ ದೂರ ಆಗಬೇಕು ಅಂದರೆ ತರಕ್ಕೆ ಸಾವಾಗಬೇಕು ಅಷ್ಟೆ. ಯಶು, ತಮಾಷೆಗೇನೋ ಮಾತಾಡ್ತಾ ಇದ್ರೆ ಸಾವಿನ ಮಾತು ಯಾಕೆ ಆಡ್ತೀಯಾ? ಗಿರ್ಜಕ್ಕ, ಯಾವುದೇ ಕಾರಣಕ್ಕೂ ಮಗುನ ನನ್ನಿಂದ ದೂರ ಮಾಡಬೇಡಿ. ತಮಾಷೆಗೂ ಈ ಮಾತನ್ನು ಹೇಳಬೇಡಿ. ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಕಂದ? ನನ್ನನ್ನು ನಿನ್ನನ್ನು ಬೇರೆ ಯಾರೂ ದೂರ ಮಾಡೋಕ್ಕಾಗಲ್ಲ. ನಾವಿಬ್ರದೆ ಬೇರೆನೆ ಪುಟ್ಟ ಲೋಕ ಅಲ್ಲ? ಹೌದು, ನಾನು ನೀನು ಇಬ್ರೆ. ಅಲ್ಲಿ ನಿಮ್ಮ ಅಜ್ಜಿನೂ ಇಲ್ಲ, ನೀನು ಬಾಡಿಗೆ ಅಲ್ವಾ ಕೃಷ್ಣ? ಸಾರಿ ಸಾರಿ, ಅಲ್ವಾ ಯಶೋಧಂದನ್? ನಾವಿಬ್ರೆ. ಬೇಕಾದರೆ ಒಂದೊಂದು ಸಾರಿ ಪರ್ಮಿಷನ್ ತಗೊಂಡು ನಿಮ್ಮ ಅಪ್ಪ ಬರಲಿ. ಗಿರ್ಜಕ್ಕ, ಯಶೋಧಿ
ಆಪ್ರೇಷನ್ ವಿಷಯ ನೆನಪು ಮಾಡಬೇಕಿತ್ತು. ಯಶು, ಹೇಗೂ ಈಗ ಮಗು ಸಿಕ್ಕಾಯ್ತಲ್ಲ, ಈಗಲಾದರೂ ನೀನು ಆಪ್ರೇಷನ್ ಮಾಡಿಸ್ಬೋದಲ್ವಾ? ನಾನು ರೆಡಿ ಗಿರ್ಜಕ್ಕ, ಆದರೆ ಮಗುನ ನನ್ನಷ್ಟೇ ಹುಷಾರಾಗಿ ನೋಡ್ಕೊಳಕ್ಕಾಗತ್ತಾ? ಯಶು, ನಿನಗಿಂತ ಮೊದಲೇ ಅಮ್ಮ ಆದವಳು ನಾನು, ನನಗೆ ಹೇಳ್ತೀಯಲ್ಲ. ಹಾಗಾದರೆ ನಾನು ಇವತ್ತೇ ಯಾವ ಹಾಸ್ಪಿಟಲ್ ಅಂತ ನಿರ್ಧಾರ ಮಾಡ್ತೀನಿ. ಹರಿಣಿರಾವ್ ಆಸ್ಪತ್ರೆ ಅಂತೂ ಬೇಡವೇ ಬೇಡ. ಹೌದು ರಘು, ಹೇಗೂ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಇದೆಯಲ್ಲ, ಬೇರೆ ಡಾಕ್ಟರ್ ಹತ್ರನೇ ಹೋಗೋಣ. ವರ್ಷಗಳ ಹಿಂದೆ ಹಾಸನ ಜಿಲ್ಲೆಯ ಸಕಲೇಶಪುರದ ತಾಲೂಕಿನ ಸುತ್ತ ದಟ್ಟವಾದ ಕಾಡುಗಳು. ಆ ದಟ್ಟವಾದ ಕಾಡುಗಳ ಮಧ್ಯದಲ್ಲಿ ಮೂರ್ಕಣ್ಣು ಬೆಟ್ಟದ ಒಂದು ಅಂಚಿಗೆ ಅಗಣಿ ಎಂಬ ಸಣ್ಣ ಗ್ರಾಮ. ಆ ಊರಿನ ಕಣಿವೆಯ ಮಧ್ಯದಲ್ಲೊಂದು ಕಾಫಿ ಎಸ್ಟೇಟ್. ಆ ಕಾಫಿ ಎಸ್ಟೇಟಿನ ಎಡಭಾಗಕ್ಕೆ ಎತ್ತರದ ನುಣುಪಾದ ಬೆಟ್ಟದ ಮೇಲೊಂದು ವಿಹಾರ ಕುಟೀರ. ಆ ವಿಹಾರ ಕೇಂದ್ರದಲ್ಲಿ ಅಟ್ಟವೇರಿ ಅವಳಿಗೆ ಕನಸನ್ನು ತೋರಿಸುತ್ತಾ ಅವಳಿಗೆ ಬೀಜಾಂಕ. ಎಸ್ಟೇಟ್ನಲ್ಲಿ ಹರಿಯುತ್ತಿದ್ದ ನೀರು, ಜಲಪಾತ, ಅವುಗಳ ಮಧ್ಯದಲ್ಲಿ ಅವಳ ಜೊತೆ ಒಂದಾಗಿ ಉಸಿರಲ್ಲಿ ಉಸಿರಾಗಿ ಮಧುರ ಪ್ರೇಮಾಲಾಪ. ಹಾಡು ಕಟ್ಟಿದ ಒಬ್ಬ ನತದೃಷ್ಟ ವ್ಯಕ್ತಿಯೇ ಇವತ್ತು ನಿಮ್ಮ ಮುಂದೆ ನಿಂತಿರೋ ದೇವರಾಜ. ದೇವರು ನೆನಪಾಯ್ತಾ ನಾರಾಯಣ? ಅಂಗೈಯಲ್ಲಿ ಬೆಲ್ಲ ಮುಟ್ಟಿಸಿ ಮನಸ್ಸನ್ನು ತಟ್ಟಿದವರೆಗೆ ವಂಚಿಸಿದ ದೇವರು. ಅಗಣಿ ದೇವರಾಜ್ ನೆನಪಾಯ್ತಾ ನಾರಾಯಣ್? ಅಪ್ಪಯ್ಯ, ನಾನು ಹಲೋ, ನಾನಪ್ಪಯ್ಯ ವಿದ್ಯಾ. ಹೇಳು ವಿದ್ಯಾ. ಎಲ್ಲಿದ್ದೀರಿ ನೀವು? ದೇವರಾಜ್ ಜೊತೆ ಇದ್ದೀನಿ. ಓ, ಮಜಾ ಮಾಡಿ ಅಪ್ಪಯ್ಯ. ಚಿಕ್ಕಮ್ಮ ದೇವಕಿ ಮನೆ ಬಂದು ಆಗ್ಲೇ ಚಿಕ್ಕಪ್ಪನ ಕರ್ಕೊಂಡು ಹಳೆ ಬಿಡಿಗೆ ಹೊರಟ್ರು. ಹೋಗ್ಲಿ, ಪರವಾಗಿಲ್ಲ, ನಾನು ಹೀಗೆ ಹೋಗ್ತೀನಿ. ದೇವರಾಜ್ ಅವ್ರ ಜೊತೆಗ ಕಂಪ್ನಿ ಚೆನ್ನಾಗಿರುತ್ತಪ್ಪಯ್ಯ. ಅವರಿಗೂ ಸಂಗೀತ ನಾಟಕ ಅಂದ್ರೆ ಪ್ರಾಣ. ಎಂಜಾಯ್. ಅದು ಸೀತು ನೋಡಿದಾಗ ಮೊದಲು ಅನುಮಾನ ಬಂತು. ಇರ್ಲಾರ್ದು ಅಂದ್ಕೊಂಡೆ. ಅವಳನ್ನ ಕೇಳಿದ ಮೇಲೆ ನನ್ನ ಅನುಮಾನ ನಿಜ ಆಗ್ತಾ ಹೋಯ್ತು. ಸೀತು ನಮ್ಮ ಚೆನ್ನಾಪುರದ ಮೇಸ್ತ್ರಿ ಕೃಷ್ಣಪ್ಪನ ಮಗಳು. ನಮ್ಮನೇಲಿ ಕೆಲಸ ಮಾಡ್ತಾ ಇದ್ಲು. ಅವಳೇ ಎಷ್ಟು ಮುಕ್ತವಾದ ಹೆಣ್ಣುಮಗಳು. ಚಿಕ್ಕಿ ಕಡಲೆ ಮಿಠಾಯಿ ಚಕ್ಲಿಗೆ ಆಸೆ ಪಡ್ತಿದ್ದವಳನ್ನ ಮೋಸ ಮಾಡಿ ಛೇ, ನಿಮಗೆ ಹೇಳ್ತಾ ಇದ್ದೀನಲ್ಲ, ನಿಮಗೆಲ್ಲ ಗೊತ್ತಿದೆ ಬಿಡಿ. ದಯವಿಟ್ಟು ಮುಂದುವರಿಸ್ಬೇಡಿ, ಕೇಳೋಕೆ ಕಷ್ಟ ಆಗತ್ತೆ. ಅವಳೀಗ ಸೀತು ಅಲ್ಲ, ಹಳೆಬೀಡು ಸೀತಮ್ಮ.
ದೇವರು, ನನ್ನ ತಮ್ಮನಿಗೆ ಯಾವ ವಿಚಾರನೂ ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗತ್ತೆ. ಯಾರ ಪ್ರಾಣ ಬೇಕಾದರೂ ಹೋಗ್ಬೋದು, ನಿಮ್ಮ ಪ್ರಾಣಕ್ಕೆ ಸಂಚಕಾರ ಬರ್ಬೋದು. ಯಾವುದೇ ಕಾರಣಕ್ಕೂ ಈ ವಿಚಾರ ನಿಮ್ಮಿಂದ ಹೊರಗೆ ಹೋಗಬಾರ್ದು. ಹೋಯ್ತು ಅಂದರೆ ನಮ್ಮ 4 ಜನರ ಪ್ರಾಣಗಳು ಈ ಭೂಮಿ ಮೇಲೆ ಇನ್ನೆಷ್ಟು ದಿನದ ಋಣ ಅಂತ ಸಾವನ್ನ ಎದುರು ನೋಡ್ಬೇಕಾಗತ್ತೆ. ಖಂಡಿತ ಈ ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ ನಾರಾಯಣ್. ನಿಮ್ಮ ಸಂಕಟದ ಆ ಸಮಯದಲ್ಲಿ ನಾನು ನಿಮ್ಮನ್ನ ಕಾಪಾಡಿದ್ದೀನಿ. ಈಗ ನೀವು ನಮ್ಮ ಕುಟುಂಬದ ರಕ್ಷಣೆ ಮಾಡಬೇಕು. ಮತ್ತೆ ಯಾವತ್ತೂ ನೀವು ಕಾಣಿಸ್ಕೋಬಾರ್ದು. ನೀವು ಮೌನವಾಗಿದ್ರೆ ಅದೇ ನೀವು ನಮಗೆ ಮಾಡೋ ದೊಡ್ಡ ಉಪಕಾರ. ಆ ಭಗವಂತ ಮತ್ತೆ ಯಾಕೆ ನಮ್ಮ ಭೇಟಿನ ಇಷ್ಟಪಟ್ನು? ದಯವಿಟ್ಟು ನನ್ನನ್ನು ನಂಬಿ ನನಗೆ ಒಂದೇ ಒಂದು ಉಪಕಾರ ಮಾಡ್ತೀರಾ? ನನ್ನ ಮಗ ಇದು ಒಬ್ಬ ನಿರ್ಗತಿಕ ತಂದೆಯ ಕರ್ಲಿನ ಕೂಗು ಅಂತ ಅಂದ್ಕೊಳ್ಳಿ. ನನ್ನ ಮಗ ಯಾರು ಅಂತ ಹೇಳ್ಬೋದಾ? ಪ್ಲೀಸ್, ಬೇಡ ಅಂದ್ರೆ ಬೇಡವೇ ಬೇಡ. ನನ್ನ ಆಸೆಗೂ ಗೌರವ ಕೊಡ್ತೀರಾ? ಇದು ವಿನಂತಿ. ನನ್ನ ಮಗ ಯಾರು ಅಂತ ಹೇಳಿದ್ರೆ ದೂರದಿಂದ ನೋಡಿ ಸಂತೋಷ ಪಡ್ತೀನಿ. ನನ್ನ ಮಗ ವಿದ್ಯಾಧರನೇ ನಿಮ್ಮ ಮಗ. ದೇವಕ್ಕೆ, ನಾನು ಆಗ್ಲಿಂದ ಕೇಳ್ಬೇಕು ಅನ್ಕೊಂಡಿದ್ದೆ, ಎಲ್ಲಿ ನಿಮ್ಮ ಸೆಕ್ಯೂರಿಟಿ? ಯಾರು, ಯಶೋದನ? ನಮ್ಮ ಚಿಕ್ಕಮ್ಮನ ಬಾಯಿಗೆ ಏನಾದ್ರು ಹೆದರ್ಕೊಂಡು ಓಡೋಗ್ಬಿಟ್ರ? ಇಲ್ಲ ಅಣ್ಣ, ಬೆಳಿಗ್ಗೆ ಇದ್ರು. ನಾನು ಆ ಮನೆಗೆ ಬಂದಿದ್ನಲ್ಲ, ಆಗ ಅವ್ರಿಗೆ ನಮ್ಮ ಮಗು ಸಿಕ್ತಂತೆ. ನಮ್ಮ ಕೃಷ್ಣ ಅವ್ರಿಗೆ ಸಿಕ್ಕಿದಾನಂತ? ಹೌದಂತೆ. ಇದ್ದಕ್ಕಿದ್ದಾಗೆ ರಘು ಅದೆಲ್ಲಿಂದನೋ ಮಗುನ ಎತ್ಕೊಂಡ್ ಬಂದ್ರಂತೆ. ಸಾಧ್ಯನೇ ಇಲ್ಲ. ರಘುನೇ ಏನೋ ಮಾಡಿದಾನೆ, ಕಳ್ಳ. ಸರಿ ಇಲ್ಲ ದೇವಕಿ, ಅವರು ಗಂಡ ಹೆಂಡತಿ ಇಬ್ರು ಒಂದೇ. ಮೋಸ ಮಾಡ್ದಲ್ಲಿ ಎತ್ತಿದ ಕೈ, ಆ ಕೈನ ಯಾರ ತಲೆ ಮೇಲೆ ಬೇಕಾದ್ರೂ ಇರ್ತಾರೆ ಅವರು. ಮಗುನ ಎಲ್ಲ ಬಚ್ಚಿಟ್ಟು ಇಷ್ಟು ದಿವಸ ಅವನೇ ನಾಟಕ ಮಾಡಿದ್ದಾನೆ. ಅವರಿಗೆ ಚಿಕ್ಕಮ್ಮನ ಕೈಲಿ 4 ಲಾತ ಬಿದ್ದಿದ್ರೆ ಸರಿಯಾಗಿರೋದು. ಇಲ್ಲ ಅಣ್ಣ, ನಾನು ಯಶೋದ ಮನೇಲೇ ಇದ್ನಲ್ವಾ, ಮಗು ಬಗ್ಗೆ ಅವ್ರಿಗೇನು ಗೊತ್ತಿರಲಿಲ್ಲ. ಪ್ರತಿದಿನ ಮಗುಗೋಸ್ಕರ ಪರದಾಡ್ತಾ ಇದ್ರು. ನಿನಗೆ ಗೊತ್ತಿಲ್ಲ ಅಣ್ಣ, ನಾವು ಅವ್ರ ಮೇಲಿನ ಸಿಟ್ಟಿಂದ ಮಗುನ ಅತಿಯಾಗಿ ಹಚ್ಕೊಂಡಿದ್ವು ಅಂತ ಕಾಣುತ್ತೆ. ಆದರೆ ಅವರು ಮಗುನ ನಿಜವಾಗ್ಲೂ ಹಚ್ಕೊಂಡಿದ್ದಾರೆ. ಖಂಡಿತ ಅವರು ಮಗುನ ಮುಚ್ಚಿಡೋ ಹಂತಕ್ಕೆ ತಲುಪಿಲ್ಲ. ಆ ರೀತಿ ನೋಡಿದ್ರೆ ರಘು ನಿಜವಾಗ್ಲೂ ಜೆಂಟಲ್ಮನ್. ನಾನು ಅವನನ್ನು ನಂಬಲ್ಲ. ಅವ್ರು ನೆನ್ಸ್ಕೊಂಡ್ರೆ ನನಗೆ ರಾಕ್ಷಸರ ನೆನಪಾಗತ್ತೆ. ನಿನಗೆ ತಂಗಿ ಮೇಲಿನ ಪ್ರೀತಿ ಇದೆಯಲ್ಲ, ಅದು ಅವ್ರ ಮೇಲಿನ ದ್ವೇಷವಾಗಿ ಬದಲಾಗಿದೆ. ಅಣ್ಣ, ಮಗು ಕಳೆದು ಹೋದ್ಮೇಲೆ ಅದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಕೊರಗಿರೋರು, ಚಿಂತೆ ಮಾಡಿರೋರು ರಘು, ಯಶೋದ. ಫೋನ್ ಮಾಡಿದ್ರು, ಮಗು ನೋಡೋಕೆ ಅಂತ ಕರೆದಿದ್ದಾರೆ. ಅಣ್ಣ, ಯಾರನ್ನು ದ್ವೇಷ ಮಾಡೋರಲ್ಲ ಅವರು. ದ್ವೇಷ ಮಾಡೋ ಹಾಗಿದ್ದಿದ್ರೆ ನನ್ನನ್ನು ಯಾಕೆ ಕರಿತಿದ್ರು ಹೇಳು? ನೀನ್ ಹೋಗ್ತಾ ಇದೀಯಾ? ತುಂಬಾ ಕರೆದಿದ್ದಾರೆ. ಅವ್ರಿಗೀಗ ಒಳ್ಳೆ ಬುದ್ಧಿ ಬಂದ ಹಾಗಿದೆ. ನಿನಗೆ ಬುದ್ಧಿ ಇದೆಯಾ? ಮತ್ತೆ ಅವ್ರ ಮನೆಗೆ ಹೋಗ್ತಾ ಇದೀಯಾ? ನೀನ್ ಇನ್ನೊಂದ್ಸಲ ಅವ್ರ ಮನೆಗೆ ಹೋಗೋದು ಸರಿಯಲ್ಲ ದೇವಕಿ. ನೀನ್ ಅಲ್ಲಿಗೆ ಹೋದಾಗೆಲ್ಲ ಏನಾದ್ರೂ ಒಂದು ಅನಾಹುತ ಆಗ್ತಾನೆ ಇರುತ್ತೆ. ಸುಮ್ಮನೆ ಒಂದ್ಸಲ ದೇವಕಿ, ಎಡವಿದ ಕಾಲೇ ಎಡವೋದು ಜಾಸ್ತಿ. ನೀನ್ ಅಲ್ಲಿಗೆ ಹೋಗೋದು, ಆ ಮಗು ನೋಡಿದ್ಮೇಲೆ ಏನೋ ಗಲಾಟೆ ಆಗೋದು, ನನ್ನ ಕಣ್ಣು ಮುಂದೆ ಕೆಟ್ಟ ಕೆಟ್ಟ ಚಿತ್ರಗಳೇ ಬರ್ತಾ ಇವೆ. ಹಾಗೇನು ಆಗಲ್ಲ ಅಣ್ಣ. ಈಗ ನಾವ್ ಏನೇ ಮಾಡಿದ್ರು ಯಶೋದ ಮಗುನ ವಾಪಸ್ ಕೊಡಲ್ಲ. ಅವರೇ ಇಟ್ಕೊಳ್ಳಿ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆದ್ರೆ ಒಂದೇ ಒಂದ್ಸಲ ನನ್ನ ಮಗು ನೋಡೋ ಆಸೆ. ಹೋಗ್ಬರಲ್ಲ? ಬೇಡ, ಖಂಡಿತ ಅವ್ರ ಮನೆಗೆ ಹೋಗೋದು ಬೇಡ ಅಷ್ಟೇ.
ಈ ವಿಚಾರದ ಇನ್ನು ಚರ್ಚೆ ಬೇಕಾಗಿಲ್ಲ. ಬರ್ತೀನಿ. ದೇವಕಿ, ಇನ್ನೂ ಒಂದ್ಸಲ ಹೇಳ್ತೀನಿ ಕೇಳ್ಕೊ. ನೀನು ಯಶೋದ ಮನೆಗೆ ಹೋಗ್ಬೇಡ. ನೀವು ಮತ್ತೆ ನನ್ನನ್ನು ನೋಡೋಕೆ ಬರ್ತೀರಿ ಅಂತ ಅನ್ಕೊಂಡೇ ಇರಲಿಲ್ಲ ಅಂಕಲ್. ಮಕ್ಕಳು ನಿಮ್ಮ ಪಾಡಿ ನೀವು ನಡ್ಸ್ಕೊಂಡು ಹೋಗ್ತೀರಿ ಅಂತ ಅಂದ್ಕೊಂಡ್ರೆ ದುರಂತ ಮಾಡ್ಕೋತಿರಲ್ಲ. ನಾವು ಬರಲೇಬೇಕು. ಈಗಾಗಲೇ ಮಗು ಅವ್ರ ಮನೆ ಸೇರಿದೆ ಅಂಕಲ್. ಏನ? ರಘು ಮನೆ ಸೇರಿದ್ಯಾ? ಅಂದರೆ ನೀನೇ? ಇಲ್ಲ ಅಂಕಲ್, ಹಾಗಂತ ಯಶೋಧ ನನಗೆ ಫೋನ್ ಮಾಡಿದ್ರು. ಓ, ಅಂದರೆ ಬೇರೆ ಯಾರ ಮೂಲಕನೋ ಅವಳಿಗೆ ಮಗು ಸಿಕ್ಕಿದೆ ಅಂತ ಆಯಿತು. ಅಂದರೆ ಮತ್ತೆ ನಿನ್ನ ಹೋರಾಟ ಮುಂದುವರಿಯುತ್ತೇನು? ಇದು ಮುಗಿಯೋ ಹಾಗೆ ಕಾಣಲ್ಲ. ನಿಮ್ಮದು ಬೆಳೆದ ಬುದ್ಧಿಗೆ ಮತ್ತೆ ಮತ್ತೆ ಪಾಠ ಮಾಡೋದು ಮೂರ್ಖ ಪ್ರಯತ್ನ ಆಗ್ಬೋದು. ಈಗ ನಾನು ಬಂದಿರೋದು ವಾಸು ಪಾಸ್ಪೋರ್ಟ್ನ ತಗೊಂಡು ಹೋಗೋಕ್ಕೆ. ಇಲ್ಲೇ ಇದೆಯಂತಲ್ಲ. ಸುನೀತಾ ಮೊಬೈಲಿಗೆ ಫೋನ್ ಮಾಡಿದ್ದ. ನಿನ್ನೋಡು ತುಂಬ ದಿವಸ ಆಗಿತ್ತಲ್ಲ, ನಾನೇ ಬಂದೆ. ಹುಡುಕಿ ತಂದು ಕೊಡ್ತೀನಿ ಅಂಕಲ್. ಈಗಲೇ ಯಾಕೆ ಬೇಕಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲವೂ ಇಲ್ವಾ ನಿನಗೆ? ವಾಸು ಈ ದೇಶನೇ ಬಿಟ್ಟು ಬೇರೆ ಎಲ್ಲಾದ್ರೂ ಜೀವನ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾನೆ. ನಾನು ವಾಸುವಿಗೆ ಸದ್ಯಕ್ಕೆ ಆ ಥರ ಬೇಡ ಅಂತ ಹೇಳಿ ಬಂದಿದ್ದೀನಿ. ಆದರೆ ನೀನು ವಾಸು ಥರ ಒಂಟಿಯಾಗಿ ಬದುಕೋಕೆ ನಿರ್ಧಾರ ಮಾಡಿದೀಯಾ? ಬೇರೆ ಆಯ್ಕೆ ಏನಿದೆ ಹೇಳಿ? ನನ್ನ ಪಾಲಿಗೆ ಬಂದಿದ್ದನ್ನು ನಾನು ಅನುಭವಿಸ್ಲೇಬೇಕಲ್ವಾ? ಅಂದರೆ ವಾಸು ಜೊತೆ ಮತ್ತೆ ಜೀವನ ಮಾಡೋದಕ್ಕೆ ನಿನಗೇನೋ ಅವಮಾನ ಇಲ್ಲ ತಾನೆ? ಯಾಕೆಂದರೆ ನೀವೆಲ್ಲನೂ ಒಟ್ಟಾಗಿ ಬದುಕೋ ಆನಂದಕ್ಕಿಂತ ಸ್ವತಂತ್ರವಾಗಿ ಬದುಕೋ ಪೊಳ್ಳು ಅಹಂಕಾರಕ್ಕೆ ಹೆಚ್ಚು ಬೆಲೆ ಕೊಡೋರು. ಯಶೋದಾಗ ಮಗು ಸಿಕ್ಕಿದ್ದು ನಮ್ಮ ದೇವಕಿಗೆ ದೊಡ್ಡ ಗಂಡಾಂತರ ಕಳೆದ ಹಾಗಾಯ್ತು. ಆದರೆ ಮತ್ತೆ ಮಗು ನೆಪ ಮಾಡಿಕೊಂಡು ದೇವಕಿ ಆ ಯಶೋದ ಮನೆಗೆ ಹೋಗಬಾರ್ದು ಅಷ್ಟೆ. ನೀವು ದೇವಕಿಗೆ ಸರಿಯಾಗೇ ಹೇಳಿದ್ದೀರಿ. ಅದು ಏನ್ರಿ ಅದು ಹುಡುಗಾಟ? ಅವಳು ಮತ್ತೆ ಯಶೋದ ಮನೆಗೆ ಹೋಗಲೇಬಾರ್ದು. ಆ ಮಗುನ ಅವಳೇ ನೋಡೋದು ಬೇಕಾಗಿಲ್ಲ. ಸದ್ಯ ಅವ್ರ ಸಹವಾಸನೇ ಬೇಕಿಲ್ಲ. ಹೌದದ್ಗೆ ಪದೇ ಪದೇ ಅಲ್ಲಿಗೆ ಹೋಗೋದು, ಸಿಕ್ಕಾಕೊಳ್ಳೋದು, ಆಮೇಲೆ ನನ್ನ ಹಣೆ ಬರ ಅಂತ ಅಳ್ತಾ ಕೂರೋದು. ಅಲ್ಲ, ಇಷ್ಟೆಲ್ಲ ಆದಮೇಲೆ ಅವಳಿಗೆ ಯಾಕೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ? ಅಣ್ಣ, ನೀನಾದರೂ ಅವಳಿಗೆ ಬುದ್ಧಿ ಹೇಳ್ಬಾರ್ದಾ? ತಿಳಿದೇ ಇರೋರಿಗೆ ಬೈಬೋದು, ಬುದ್ಧಿ ಹೇಳ್ಬೋದು. ಇವಳು ಓದಿದಾಳೆ, ಸ್ವಂತವಾಗಿ ಯೋಚನೆ ಮಾಡೋಷ್ಟು ಬುದ್ಧಿ ಕೊಟ್ಟಿದ್ದಾನೆ ದೇವರು. ಇಂಥವರೇ ಮಾಡಿ ತಪ್ಪನ್ನೇ ಮಾಡ್ತಾ ಇದ್ರೆ ಮೂರ್ಖರು ಅಂತಾರಷ್ಟೆ. ಇವಳ ಬಗ್ಗೆ ಯಾರು ಅನುಕಂಪ ಕೂಡ ತೋರಿಸೋದಿಲ್ಲ. ಹೇಳೋಷ್ಟು ಹೇಳಿದ್ದೀನಿ, ಆದರೂ ಹೋದ್ರೆ ಅವಳಿಷ್ಟ, ನಾವೇನು ಮಾಡೋಕ್ಕಾಗತ್ತೆ? ಅವಳಿಗೆ ಆ ಯಶೋದ ಆ ಮಗು ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ತನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳಿ. ಮೊದಲು ಒಂದು ಕೆಲಸ ಹುಡ್ಕೊಳಕ್ಕೆ ಹೇಳಿ. ಕಡೆ ಪಕ್ಷ ಆಗ ಬೇರೆ ಯೋಚನೆಗಳಾದರೂ ಕಡಿಮೆ ಆಗುತ್ತೆ, ಅವಳ ತಾಪತ್ರಯನೂ ಕಡಿಮೆ ಆಗುತ್ತೆ. ಅವಳ ಬದುಕಿಗೊಂದು ನೆಲೆ ಸಿಗತ್ತೆ ರೀ.